ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರು ಲಾಗ್ಸ್. ಶ್ರಾವಣ ಮಾಸ ಅಂತ ಅಂದ್ರೇ ಹಬ್ಬಗಳು ಅಂತ ಹೇಳ್ಬೋದು. ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಂಗೆ ಹಬ್ಬಗಳ ಸುರಿಮಳೆನೇ ಸುರಿಯುತ್ತೆ. ಸೊ ಈ ಶ್ರಾವಣ ಮಾಸದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಪಂಚಮಿ ಹಬ್ಬ, ನಾಗರ ಪಂಚಮಿ. ಸೊ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾವು ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ನನ್ನ ಮಕ್ಕಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವರಿಗೂ ಕೂಡ ರೆಡಿ ಮಾಡಿ ನಾನು ಪೂಜೆಯನ್ನು ಅಂತ ಬಂದೆ. ಸೊ ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಬಂದಳು. ಅವಳಿಗೂ ಪೂಜೆ ಎಲ್ಲ ಮಾಡೋದು ಅಂದರೆ ತುಂಬ ಇಂಟ್ರೆಸ್ಟು. ನಾನು ಯಾವಾಗ ಪೂಜೆ ಮಾಡುವಾಗಲೂ ಅವಳು ಬರ್ತಾಳೆ ಪೂಜೆ ಮಾಡೋಕ್ಕಂತ. ಸೊ ಅವಳಿಗೂ ಕೂಡ ಎಲ್ಲ ಪ್ರೇಯರ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಪೂಜೆ ಮಾಡಬೇಕಾದ್ರೆ ಅವಳು ಕೂಡ ಹೇಳ್ತಾಳೆ. ಹಾಗೆ ಇಬ್ಬರು ಸೇರಿಬಿಟ್ಟು ನಾವು ಪೂಜೆಯನ್ನು ಎಲ್ಲ ಮಾಡಿದ್ವಿ. ಈ ಪಂಚಮಿ ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹಾಲು ಅಭಿಷೇಕಕ್ಕೆ ಎಲ್ಲ ತೊಗೊಂಡ್ವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಮನೇಲೂ ಕೂಡ ಸ್ವಲ್ಪ ಸ್ವೀಟೆಲ್ಲ ಮಾಡಿ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ. ನನ್ನ ಮಗಳೂ ಕೂಡ ಮೊದಲೇ ರೆಡಿ ಆಗಿದ್ಲು. ಫಸ್ಟೇ ಎಲ್ಲರನ್ನೂ ರೆಡಿ ಮಾಡಿ ಬಿಟ್ಟಿದ್ದೆ. ನನ್ನ ಮಗ ಮಲ್ಕೊಂಡಿದ್ದ. ಸೊ ನಾವು ಎಲ್ಲ ಪೂಜೆನ ಮಾಡಿದ್ವಿ. ಎಲ್ಲಿ ಹೋದರೂ ಕೂಡ ಅವಳು ಕೂಡ ನನ್ನ ಹಿಂದೆನೇ ಬರ್ತಾಯಿದ್ಲು. ನಾನು ಹೇಗೆ ಮಾಡ್ತೀನಿ ನನ್ನೇ ಇಮಿಟೇಟ್ ಮಾಡ್ತಾಯಿದ್ಲು. ಸೊ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅವಳು ಅದೇ ಥರ ಪೂಜೆ ಮಾಡ್ತಾಯಿದ್ಲು. ಹಾಗೆ ನಾವು ಸ್ವಲ್ಪ ತುಳಸಿ ಪೂಜೆ ಎಲ್ಲದನ್ನೂ ಕೂಡ ಮಾಡಿಬಿಟ್ಟು ನಾವು ಕೂಡ ಬೇಗ ರೆಡಿ ಆಗಬೇಕು ಅಂತ ಹೇಳಿ, ಟೈಮ್ ಆಗುತ್ತೆ, ತುಂಬ ಮಳೆ ಬೇರೆ ಬರೋ ಆಗಿತ್ತು, ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಆಗ್ತಾಯಿದ್ವಿ. ಅಷ್ಟರಲ್ಲಿ ನಾನು ಪಾಪುನ ರೆಡಿ ಮಾಡಿ ಅವನಿಗೂ ಕೂಡ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಪ್ಪನೂ ಕೂಡ ಊರಿಂದ ಬಂದರು. ಅವರು ಸಾಯಂಕಾಲ ಬರ್ತೀನಿ ಅಂದಿದ್ರು. ಸೊ ಬೆಳಗ್ಗೆನೇ ಬಂದರು. ನಮಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಂಗಂತೂ ನಮ್ಮ ಪಪ್ಪನ ನೋಡಿಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತು. ಅವನಿಗೆ ತುಂಬ ದಿವಸ ಆದಮೇಲೆ ನೋಡ್ದಂಗೆ ಅನಿಸ್ತಲ್ವ, ಅದಕ್ಕೋಸ್ಕರ ಅವನು ಕೂಡ ತುಂಬ ಖುಷಿಯಾದ. ಮಾತಾಡ್ಸಿದ ತಕ್ಷಣ ಫುಲ್ಲು ನಗಾಡಿಕೊಂಡು ಫುಲ್ ಖುಷಿಯಾಗಿದ್ದ. ಸೊ ನಾವು ನೆಕ್ಸ್ಟ್ ಎಲ್ಲರೂ ಕೂಡ ನಾವು ಹೊರಟ್ವಿ. ಇಲ್ಲೇ ಮನೆ ಹತ್ರನೇ ಇರೋವಂಥ ದೇವಸ್ಥಾನದಲ್ಲಿ ನಾಗರಕಲ್ಲಿತ್ತು. ಅಲ್ಲಿಗೆ ಪ್ರತಿ ವರ್ಷವೂ ಕೂಡ ನಾವು ನಾಗರ ಪಂಚಮಿ ದಿವಸ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಕ್ಷಣವೇ ಸ್ವಲ್ಪ ಪಾಸ್ ಆಗಿದ ತಕ್ಷಣವೇ ತುಂಬಾ ಮಳೆ ಬರ್ತಾಯಿತ್ತು. ಆದರೂ ಕೂಡ ನಾವು ಹೋದ್ವಿ. ಮನೆಗೆ ನಿಯರೇ ಇದೆ, ಅದಕ್ಕೋಸ್ಕರನೇ ಕಾರಲ್ಲಲ್ವ ಏನಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲಿ ಒಬ್ಬೊಬ್ಬರೇ ಬಂದು ಎಲ್ಲ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಹೋಗಿ ಎಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ವಿ. ಎಲ್ಲದೂ ಕೂಡ ಪೂಜೆ ಮಾಡ್ತಾಯಿದ್ವಿ. ಅಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಎಲ್ಲರೂ ಕೂಡ ಮನೆಯಿಂದ ಅಡುಗೆ ಮಾಡ್ಕೊಂಬಂದು ಎಡೆಯನ್ನು ಎಲ್ಲ ಇಡ್ತಾಯಿದ್ರು. ಪ್ರಸಾದ ರೂಪದಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಎಲ್ಲ ಪೂಜೆಯನ್ನು ಮಾಡ್ತಾಯಿದ್ವಿ. ನಾವು ಹೂವು ಹಣ್ಣು ಎಲ್ಲದನ್ನೂ ತೊಗೊಂಡೋಗಿದ್ವಿ, ಹಾಲನ್ನು ತೊಗೊಂಡೋಗಿದ್ವಿ. ಸೊ ಹುತ್ತಕ್ಕೆ ಹಾಲು ಹಾಕೋದು ಅಂತ ಎಲ್ಲ ಹೇಳ್ತಾರೆ. ನಾವು ಯಾವತ್ತೂ ಹುತ್ತಕ್ಕೆ ಹಾಲು ಹಾಕಿಲ್ಲ. ನಾವೇನಿದ್ರೂ ನಾಗರಕಲ್ಲಿಗೆ ಅಭಿಷೇಕದ ರೂಪದಲ್ಲಿ ಹಾಲನ್ನ ಹಾಕಿಬಿಟ್ಟು ಹಣ್ಣು ಕಾಯಿ ಮಾಡಿಸಿ ಪೂಜೆನ ಮಾಡಿ ಸಿಂಪಲ್ಲಾಗಿ ಪೂಜೆನ ಆಚರಿಸ್ತೀವಿ. ಸೊ ನೆಕ್ಸ್ಟ್ ನಮ್ಮ ಮನೆಯವರು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದ್ರು. ನನ್ನ ಮಗಳು ಕೂಡ ಅವಳು ಮಾಡಿಬಿಟ್ಟು ಸೈಡಿಗೆ ನಿಂತ್ಕೊಂಡು ದೇವಸ್ಥಾನ ಎಲ್ಲನೂ ಕೂಡ ಸುತ್ತ ನೋಡ್ತಾ ನಿಂತಿದ್ಲು. ಸೊ ಮಳೆ ಬರ್ತಿರೋದ್ರಿಂದ ವಾತಾವರಣವೂ ಕೂಡ ಎಲ್ಲ ಫುಲ್ಲು ತಂಪಾಗಿತ್ತು. ಹಾಗೆ ಸಿಕ್ಕಾಪಟ್ಟೆ ಗಾಳಿ ಬೇರೆ ಬರ್ತಾಯಿತ್ತು. ಹಾಗೂ ಅದರಲ್ಲೇ ಮಳೆ ಮಧ್ಯದಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಇಬ್ಬರು ಕೂಡ ಎಲ್ಲ ಪೂಜೆ ಮಾಡಿದ್ರು. ಸೊ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ನ ಮಾಡ್ತಾಯಿದ್ದಾರೆ, ಹೊಸದಾಗಿ ಅದನ್ನು ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಅದ್ರದ್ದು ಕೂಡ ಎಲ್ಲ ಕೆಲಸಗಳು ನಡೀತಾ ಇದ್ದು ನಾವು ಎಲ್ಲ ನೋಡಿದ್ವಿ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ ನಾವು ಮನೆಗೆ ಹೊರಟ್ವಿ. ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.